ನಂತರ ಬಿಡ್ತೀರಾ ಸರ್, ನಾನು ಸತ್ತು ಬರ್ತಿದ್ದೀನಿ ಸರ್. ನಾನು ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನೇನೋ, ಮಕ್ಕಳು ಬಿಟ್ಬಿಟ್ಟು ನಾನು ಏನಾಗ್ಬಿಡ್ತೀನೇನೋ, ನಾನು ಇರಲ್ವೇನೋ, ನನಗೇನೋ ದೊಡ್ಡ ಕಾಯಿಲೆ ಬಂದಿದೆಯಾ ಅಂತ ಎಲ್ಲರೂ ಹೇಳೋರು. ನೀವು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನೀವು ಕಾಲು ಕೈಯೇ ಇಲ್ಲ, ಹೋಗು ಅಂತ ಹೇಳಿದ್ರು. ಏನೋ ನಾನು ಯೂಟ್ಯೂಬಲ್ಲಿ ನೋಡಿ ನನ್ನ ನಮ್ಮಂಥವ್ರಿಗೆ ಎಷ್ಟು ಜನಕ್ಕೆ ನೀವು ಮಾದರಿ ಆಗಿದ್ದೀರಾ ಅಂತಂದ್ರೆ ಸರ್, ನಾನು ನಿಜವಾಗ್ಲೂ ಎಲ್ಲೆಲ್ಲ ತೋರಿಸಿದೆ ಸರ್, ಎಲ್ಲೂ ಕಮ್ಮಿ ಆಗಿರಲಿಲ್ಲ. ಇಂಥ ಮೆಡಿಸಿನ್ ಇದಕ್ಕೆ ಅಂತ ನನಗೆ ಯಾವ ಡಾಕ್ಟ್ರೂ ಕೊಟ್ಟೇ ಇರಲಿಲ್ಲ ಸರ್. ನೀವು ಚೆನ್ನಾಗಿ ನೋಡಿದ್ದೀರಾ ಸರ್. ನನಗೆ ಎಷ್ಟು ಜನಕ್ಕೆ ನಾನು ಹೇಳಿದ್ದೀನಿ ಅಂದರೆ ನಿಜವಾಗ್ಲೂ ಸರ್, ನಾನು ಸ್ವೀಟ್ ತೊಗೊಂಡ್ಬರ್ಬೇಕು ಸರ್, ಏನು ಹೇಳ್ತಾರೆ ಇಲ್ಲ ಸರ್, ನನ್ನ ಕಡೆಯಿಂದ ನಾನು ನಿಮಗೊಂದು ಒಂದು ಏನಾದರೂ ನನಗೆ ಕೊಡಲೇಬೇಕು ಸರ್. ಹೌದು ಸರ್, ನನಗೆ ಸರ್ ಪದೇ ಬರೋಕ್ಕಾಗಲ್ಲ. ಸಿಂಗಲ್ ಟೂ ಮಂತ್ಸ್ ಮತ್ತೆ ಸರ್ ನಾನು ಬ್ಲಡ್ ಟೆಸ್ಟ್ ಅಲ್ಲೂ ನಮಗೆ ಗೊತ್ತಾಗಬೇಕು. ಆಮೇಲೆ 47 ಇತ್ತು, ಬರೀ 2 ತುಂಬ ಚೆನ್ನಾಗಿತ್ತು ಸರ್. ನಾನು ಅದನ್ನು ಹೇಳ್ತಿರ್ದಂಗೆ ನಾನು ಏನೂ ತಿಂದಿಲ್ಲ ಸರ್. ಅದೇ ಥರ ಡಯಟೇ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ನಮ್ಮಂಥವ್ರಿಗೆ ಎಷ್ಟು ಜನ ಮಾದರಿ ಆಗಿದ್ರಂತೆ ಸರ್. ನಾನು ಏನು ಹೇಳೋದಂದ್ರೆ, ನಿಮ್ಮ ಪ್ರತಿದಿನ ಎಷ್ಟು ಜನ ಬರ್ತಾರೆ, ಒಂದೊಂದು ದಿನದ್ದು ನಿಮ್ಗೊಂದು ಆಯಸ್ ಕೊಟ್ಟರೆ ನೀವು ಎಲ್ಲೋ ಇರ್ತೀರ ಸರ್. ದೇವ್ರಿಗೆ ಚೆನ್ನಾಗಿಟ್ಟಿದ್ದೆ ಸರ್. ನನ್ನ ಆರೈಕೆ ಅದೊಂದು ಸರ್. ನಾನು ಅಂತೀನಿ ಇಲ್ಲ ಸರ್, ಡೈಲಿ ನಾನು ಎಲ್ಲರ ಹತ್ರ ಹೇಳ್ತೀನಿ. ಎಂಥ ಡಾಕ್ಟ್ರು ನಿಜವಾಗ್ಲೂ ನಾನು ಅಪರೂಪದಂಥ ಡಾಕ್ಟ್ರು ನೋಡಿದೆ. ಮತ್ತು ನಾನು ಇವರು ಸರ್ ಎಲ್ಲಿ ಅಂತ ಅಂದರೆ ಲಂಡನ್ನಿಂದ ರಿಟರ್ನ್ಸು, ಫಾರಿನ್ ರಿಟರ್ನ್ಸ್ ಎಲ್ಲ ಕಡೆ ಹೋಗಿದ್ದೆ ಸರ್. ಹಿಂಗೆ ಹೇಳಿದ್ರಿಂದ ಆಡ್ತಾ ಇದ್ದಾರೆ ಹೋಗಿ ಅಂತ ಅಂದರೆ, ಬಟ್ ಅವ್ರು ಏನು ಮೆಡಿಸಿನ್ ಕೊಡ್ರು ಅಂತ ಗೊತ್ತಿಲ್ಲ ಸರ್. ಇಂಥದಕ್ಕೆ ಅಂತ ನೋಡಿ ನೀವು ಇಷ್ಟು ಚೆನ್ನಾಗಿ ನಮ್ಗೆ ಎಲ್ಲರಿಗೂ ಕೊಡ್ತಾ ಇದ್ದಾರಲ್ಲ, ಅದೊಂದೇ ಸರ್. ಮತ್ತೆ ಪದೇ ಬರೋಕ್ಕಾಗ ಬೇಡ, ಅವಶ್ಯಕತೆ ಇಲ್ಲ. 2 ಮಂತ್ಸ್ ಆದ್ಮೇಲೆ ಇವಾಗ 70% ಕಡಿಮೆ ಆಗಿದೆ. ನಾವು ಇನ್ನೊಂದು 30% ಇದೆ. ಬ್ಲಡ್ ಅಲ್ಲಿ ನಂದು 20-30% ಇಂಪ್ರೂವ್ಮೆಂಟ್ ಆಗಬೇಕು. ಅದೆಲ್ಲ ಇವತ್ತೊಂದ್ಸರಿ ಇಂಜೆಕ್ಷನ್ ಕೊಟ್ಟರೆ ನೆಕ್ಸ್ಟ್ ವೀಕ್ ಕೊಟ್ಟರೆ ಒಂದು 90-95% ಹೋಗುತ್ತೆ. ಇವತ್ತು ಸ್ವಲ್ಪ ಎಕ್ಸರ್ಸೈಸ್ ಹೇಳ್ಕೊಡ್ತೀನಿ. ಇನ್ಫ್ಲಮೇಷನ್ ಕಡಿಮೆ ಇದೆ. ಎಕ್ಸರ್ಸೈಸ್ ಕುತ್ಕೊಳ್ಳೋದು ಎದ್ದೇಳೋದು ಕೆಳಗೆ ಕುತ್ಕೊಳ್ಳೋದೆಲ್ಲ ಮಾಡಿ ಇವತ್ತು ಕುತ್ಕೊಂಡು ಸರ್. ಆಮೇಲೆ ಇದು ಸರ್ ಲಾಸ್ಟ್ ಟೈಮ್ ತುಂಬ ಲೇಟ್ ಆಗುತ್ತೆ ಸರ್. 11 ಗಂಟೆ ಆಯಿತು ಸರ್ ನಾನು ಹೋಗೋಷ್ಟೊತ್ತಿಗೆ. 10 ದಿನಕ್ಕೆ ಮುಂಚೆನೇ ನಾನು ತಗೊಂಡಿದ್ದೀನಿ ಸರ್. ಇಲ್ಲ ಸರ್, ನಮ್ದು ನಿಜವಾಗ್ಲೂ ನಿಮ್ಮ ಬಗ್ಗೆ ನಮ್ಗೆ ಹೇಳೋಕ್ಕೆ ಅಸಾಧ್ಯ ಸರ್. ತುಂಬಾನೇ ಸರ್ ನಿಮ್ಮ ಬಗ್ಗೆ ಎಷ್ಟು ಹೋಗಿದ್ರು ನಮ್ಗೆ ಸರ್ ಬಂದಿಲ್ಲ ಸರ್. ಅವಳು 10 ಪ್ರೆಗ್ನೆಂಟ್ ಇದ್ದಾನಲ್ಲ ಸರ್, ನಮ್ಮ ಮಗ ಸರ್. ನಿಮಗೆ ವಾಸಿ ಆಯ್ತಲ್ಲ, ನಮಗೆ ಹೇಳಿದ್ರಲ್ಲ ಸರ್, ಕಾಯಿಲೆ ಎಲ್ಲ ನಿಮಗೆ ಸರ್. ನನಗೆ ಅಂದರೆ ಪಾಸಿಟಿವ್ ಬಂದಿರಲಿಲ್ಲ ಸರ್. ಅದು ಮ್ಯಾಟರ್ ಆಗಲ್ಲ. ಅದು ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ, ಟ್ರೀಟ್ಮೆಂಟ್ ಸೇಮ್ ಸರ್. ಹೇಳ್ಬೇಕಾದ್ರೆ ಏನು ಹೇಳೋಕ್ಕೆ ಗೊತ್ತಾಗಲಿಲ್ಲ ಸರ್. ನನ್ನ ಫ್ರೆಂಡ್ಸ್ ಎಷ್ಟು ಜನ ಹೇಳ್ತೀನಿ, ನಮ್ಮ ಫ್ರೆಂಡ್ಸ್ ಹೇಳ್ತಾರೆ ಸರ್, ಯಾಕೆ ಹೋಗಳ್ತೇವೆ, ನಿಮ್ಗೆ ಏನು ಕಾಯಿಲೆ ಇತ್ತು, ಹಂಗೆ ಹೋಗಳ್ತೇವೆ ಅಂತೆಲ್ಲ ಕೇಳಿದ್ರು ಸರ್. ಸರ್ ನಿಜವಾಗ್ಲೂ ತುಂಬಾನೇ ಸರ್. ದೇವರು ಎದುರಿಗೆ ನಾವು ಫೋಟೋ ಮಾತ್ರ ನೋಡ್ತೀವಿ, ದೇವ್ರ ರೂಪದಲ್ಲಿ ಮುನ್ನ ನೋಡ್ತಾ ಇದ್ದೀವಿ ಸರ್. ಜನಗಳು ತುಂಬ ನಿಮ್ಮ ಬಗ್ಗೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಸರ್. ಅದೊಂದು ತುಂಬ ನಿಮಗೆ ಏನು ಗೊತ್ತಾ, ಅದು ನಿಮ್ಮ ಕಾಯಿಲೆ ಇದ್ದಿದ್ದೇ ಬೇರೆ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದೇ ಬೇರೆ. ನಿಮ್ಮ ಕಾಯಿಲೆಗೆ ಕರೆಕ್ಟಾಗಿ ಡಯಾಗ್ನೋಸಿಸ್ ಆಗಬೇಕಾಗಿತ್ತು. ಡಯಾಗ್ನೋಸಿಸ್ ಆಯಿತು. ಹಾಗಾಗಿ ನಾವೇ ಅಂತ ಲೈಕ್ ಆಕಾಶದಿಂದ ಬಂದಿರೋ ಮೆಡಿಸಿನ್ ಕೊಟ್ಟಿಲ್ಲ. ಇಲ್ಲೇ ಭೂಮಿ ಮೇಲೆ ಸಿಗ್ತಾರೆ ಮೆಡಿಸಿನ್, ಬಟ್ ಸ್ವಲ್ಪ ಕರೆಕ್ಟಾಗಿ ಇರೋ ವಿಷಯ ಕರೆಕ್ಟಾಗಿರೋ ಸರ್. ಇಲ್ಲಿ ಹತ್ರದಲ್ಲಿರೋದನ್ನೇ ಆಗಲಿ ಸರ್, ಇದಕ್ಕೆ ಅಂತ ಇಷ್ಟನ್ನ ನೀವು ಗುರುತಿಸ್ತಿದ್ದಾರಲ್ಲ, ಅದಕ್ಕಲ್ವಾ ಅಪ್ರಿಷಿಯೇಟ್ ಮಾಡಬೇಕಲ್ಲ ಸರ್. ನೋಡಿ, ಫಾರಿನ್ ಡಾಕ್ಟರ್ ಎಲ್ಲ ಓದ್ ಬಂದಿದ್ದಾರೆ, ಮತ್ತು ಅದನ್ನು ಹೆಂಗೆ ಸರ್ ಮತ್ತೆ ಅವ್ರು ಈ ಥರ ಕೊಟ್ಟರು, ಎಷ್ಟು ಇದು ಇವತ್ತು ಚೆನ್ನಾಗಿರೋದು ಮೆಡಿಸಿನ್ ಕೊಟ್ಟರೆ ಮತ್ತೆ ಬೆಳಗ್ಗೆ ಅದ್ರಾಗೆ ನಾನು ಹೋದ್ಸರಿ ಹೇಳೋಕ್ಕೆ ಆಗ್ತಿಲ್ಲ ಸರ್. ದುಃಖ ತಡೆಯೋಕ್ಕಾಗೋದಿಲ್ಲ. ಈ ಸಲ ನಮ್ಮ ನಿಜವಾಗ್ಲೂ ಸ್ವೀಟ್ ತರೋಣ ಅನ್ಕೊಂಡೆ. ನಾವು ವೆರಿ ಹ್ಯಾಪಿ ಅಬೌಟ್ ಯುವರ್ ರಿಸಲ್ಟ್. ಥ್ಯಾಂಕ್ ಯು ಸರ್. ಇನ್ನೂ ಚೆನ್ನಾಗಿ ಆಗ್ತೀರಾ. 2 ಮಂತ್ಸ್ ಆಗೋರು ಬರೋದು ಬೇಡ, 2 ಮಂತ್ಸ್ ಆದ್ಮೇಲೆ 2 ಮಂತ್ಸ್ ಪದೇ ಬರೋದು ಬೇಡ. 2 ಮಂತ್ಸ್ ಆದ್ಮೇಲೆ ಬನ್ನಿ. ಸ್ಟಾರ್ಟ್ ಮಾಡಿದ್ದೀರಾ? ಗಾಡಿ ಓಡಿಸ್ತಾ ಇದ್ದೀನಿ ಸರ್, ಸ್ವಲ್ಪ ನೋವು ಬರುತ್ತೆ. ಎಷ್ಟು ದಿನ ಆದ್ಮೇಲೆ ಓಡಿಸ್ತೀವಿ ಗಾಡಿ? ಸರ್ ನಾನು ಮೆಡಿಸಿನ್ ತೊಗೊಂಡ್ಮೇಲೆ ಒಂದು 10 ಡೇಸ್ಗೆ ಓಡಿಸ್ತೇನೆ ಸರ್. ನೋವು ಓಡಿಸೋದು ಎಷ್ಟು ದಿನ ಆಗಿತ್ತು? 1.5 ತಿಂಗಳಾಗಿತ್ತು ಸರ್. 1.5 ತಿಂಗಳಿಂದ ಓಡಿಸಿರಲ್ಲ ಅವತ್ತು? ಅಂದರೆ 1.5 ತಿಂಗಳು ಕಂಪ್ಲೀಟ್ ಓಡಿಸಿದ್ದಿಲ್ಲ ಸರ್. ಅಂತಾನೆ ಇರಲಿಲ್ಲ, ಗಾಡಿ ಎತ್ತಿ ಮೂವ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸರ್ ನನಗೆ. ಈಗ ಆ್ಯಕ್ಚುಲಿ ನಾನು ಈ ಟ್ರೀಟ್ಮೆಂಟ್ ನಾನು ಕ್ರೆಡಿಟ್ ತಗೋಬಾರ್ದು. ನಮ್ಮ ಮೆಂಟರ್ ನಮ್ಮ ಗುರುಗಳು ಡಾಕ್ಟರ್ ಅರುಪ್ ಮುಖರ್ಜಿ ಸರ್ ಅಂತ ಡೆಲ್ಲಿನಲ್ಲಿ ಅವ್ರು ಹೇಳ್ಕೊಟ್ಟಿರೋ ಟ್ರೀಟ್ಮೆಂಟ್ ಅವ್ರದ್ದು ಸ್ವಲ್ಪ ಇದೆ. ನಮ್ಗೆ ಎಷ್ಟು ಜನ ಬಂದಿದ್ದಾರೆ, ನಾನು ಹೇಳಿದ್ಮೇಲೆ ಆಸ್ಪತ್ರೆಗೆ ತುಂಬ ಜನ ಬಂದಿದ್ದಾರೆ ಸರ್. ನಮ್ಮ ಶಿವಮೊಗ್ಗದಿಂದ ಎಷ್ಟು ಜನ ಬಂದಿದ್ದಾರೆ ಹೇಳ್ತಾರೆ. ಅವತ್ತು ನೀವು ಹೇಳ್ಬೇಕಾದ್ರೆ ನನಗೇನೆ ಒಂಥರ ಏನು ಹೇಳ್ಬೇಕು ನನಗೆ. ನಂತರ ಬಿಡ್ತೀರಾ ಸರ್, ನಮ್ಗೆ ಸತ್ತು ಬರ್ತಿದ್ದೀನಿ ಸರ್.
ನಾನು ನಿಜವಾಗ್ಲೂ ನಾನು ಸತ್ತೋಗ್ಬಿಡ್ತೀನೇನೋ, ಮಕ್ಳು ಬಿಟ್ಬಿಟ್ಟು ನಾನು ಏನಾಗ್ಬಿಡ್ತೀನೇನೋ, ನಾನು ಇರಲ್ವೇನೋ, ನನಗೇನೋ ದೊಡ್ಡ ಕಾಯಿಲೆ ಬಂದಿದೆಯಾ ಅಂತ ಎಲ್ಲರೂ ಹೇಳೋರು. ನೀವು ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ನೀವು ಕಾಲು ಕೈಯೇ ಇಲ್ಲ, ಹೋಗು ಅಂತ ಹೇಳಿದ್ರು. ಏನೋ ನನ್ನ ಯೂಟ್ಯೂಬಲ್ಲಿ ನೋಡಿ ನನ್ನ ಮಗಳು ನಿಮ್ಮ ಹತ್ರ ಕರ್ಕೊಂಡು ಬಂದೆ ಸರ್. ನನಗೆ ಅದೇ ಒಂದು ಯೂಟ್ಯೂಬ್ ಥ್ಯಾಂಕ್ಸ್ ಹೇಳ್ಬೇಕು, ಇಷ್ಟು ಜನ ಕನೆಕ್ಟ್ ಮಾಡ್ತಾ ಇತ್ತಲ್ಲ ನಮಗೆ. ಇಲ್ಲ ಸರ್, ನಿಜವಾಗ್ಲೂ ನೀವು ಜನಗಳ ಪಾಲಿಗೆ ದೇವರು ಸರ್. ಅಂದರೆ ಒಂದೇ ಒಂದು ದೇವರಾಗಿ ನಾನು ಹೇಳೋದು ಜನಗಳ ಪಾಲಿಗೆ. ಎಲ್ಲರೂ ದೇಹದಲ್ಲಿ ಭಗವಂತ ನೆಲೆಸಿ ಅದನ್ನು ಹೀಲ್ ಮಾಡ್ಕೊಳ್ತಾರೆ, ಬಟ್ ನಾವು ಅದನ್ನ ಅಪ್ರಿಷಿಯೇಟ್ ಮಾಡಲ್ಲ. ಹೌದು ಸರ್, ಅದನ್ನ ಅಪ್ರಿಷಿಯೇಟ್ ಮಾಡಿ ಪ್ರಾಪರಾಗಿ ಅದಕ್ಕೆ ಸರಿಯಾಗಿರೋ ಒಂದು ಪರಿಸರ ಕೊಟ್ಟರೆ ದೇಹನೇ ಇದು ಮಾಡ್ಬೋದು. ಹೌದು ಸರ್. ಸರ್ ಎಲ್ಲರೂ ನೋಡ್ತಾರೆ, ಅದಕ್ಕೆ ತಕ್ಕನಾದ ದುಡ್ಡು ಕೊಟ್ಟರೆ ಅಲ್ವ ಸರ್ ಬಂದಿರೋದು. ನನಗೆ ತುಂಬಾ ಖುಷಿ ಆಯಿತು ಸರ್, ನೀವು ಸಿಕ್ಕಿದ್ದು ನನಗೆ ತುಂಬಾ ಸಂತೋಷ ಆಯಿತು ಸರ್. ಹಿಂಗೆ ಡಯಟ್ ಹಿಂಗೆ ಕಂಟಿನ್ಯೂ ಮಾಡಿ. ಏನು ಸಣ್ಣ ಪುಟ್ಟ ಪೇನ್ ಕೆಳಗೆ ಬರ್ಕೊಳ್ಳೋದು ಸರ್ ಮೊಟ್ಟೆ ಇದು ಬರುತ್ತಲ್ಲ ಸರ್, ಎಲ್ಲ ಅಲ್ಲ ಫಾರಂ ಕೋಳಿ ಮೊಟ್ಟೆದು ತಗೋಬೋದಾ ಸರ್? ಆರಾಮ್ ಕೋಳಿ ಸೆಲೆಕ್ಟ್ ಮಾಡಿ ಯಾಕೆ ಗೊತ್ತಾ, ಅದು ಮೊಟ್ಟೆ ಸಿಕ್ಕಲ್ಲ ಸರ್ ಇದು. ಅದು ಇಂಜೆಕ್ಷನ್ ಕೊಟ್ಬಿಟ್ಟಿರ್ತಾರೆ. ಆ ಇಂಜೆಕ್ಷನ್ ಇಲ್ದಿರೋದನ್ನ ತಗೊಂಡ್ರೆ ಒಳ್ಳೇದು. ಆ ಇಂಜೆಕ್ಷನ್ ಆಲ್ರೆಡಿ ನಮ್ಮ ಬಾಡಿ ಡ್ಯಾಮೇಜ್ ಆಗಿರ್ತಲ್ಲ, ಮತ್ತೆ ಆ ಇಂಜೆಕ್ಷನ್ ಪ್ರಾಬ್ಲಮ್. ಮೊಟ್ಟೆ ಒಳ್ಳೇದು, ಹಾಂ ಮೊಟ್ಟೆ ಅದು ಜಾಸ್ತಿ ಮೊಟ್ಟೆ ಇಲ್ಲ ಅಂತ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ, ಆ ಇಂಜೆಕ್ಷನ್ ಮತ್ತೆ ಸೈಡ್ ಆಗುತ್ತೆ. ನೀವು ವಾರಕ್ಕೆ 2 ತಿನ್ನಿ, ನಾಟಿ ಕೋಳಿ ಸಿಕ್ಕರೆ ಅದೇ ಸಿಕ್ಕದೆ ಸರಿ ಸರ್. ಇವತ್ತು ತಿನ್ನೋದೇ ಬಿಟ್ಬಿಟ್ಟಿದ್ದೀನಿ ಸರ್, ತುಪ್ಪ ಮತ್ತು ಇವನ್ನೇ ತಿಂತಾ ತಿನ್ನಿ. ಇದ್ದೀನಿ. ತುಪ್ಪ ತಿನ್ನಿ ಚೆನ್ನಾಗಿ, ಮೆಂತ್ಯಕಾಳು ತಿನ್ನಿ, ಎಳ್ಳು ತಿನ್ನಿ, ತೆಂಗಿನಕಾಯಿ ತಿನ್ನಿ. ಮುಖ್ಯವಾಗಿ ತೆಂಗಿನ ಹಾಲು ಕುಡಿದು ಫುಲ್ ಅವಾಗ ಇವಾಗ ಮುಖನೇ ತಿನ್ನಾಗಿದೆ. ಸರ್ ಅದೇನೇ ಸರ್, ಹೇರ್ ಬಾಲು ತುಂಬ ಆಗ್ತಾ ಇದೆ, ಕೇಳ್ಕೊಳ್ಳೋಣ ಅದೇ ತಲೆ ಸರಿಗೆ ಕೆಡಿಸ್ಕೊಬೇಡಿ. ಅಂತ ಹೇಳ್ತೀನಿ. ಅದು ಏರ್ ಬಾರ್ ಆಗ್ತಿರೋದು ಬಂದು ನಿಮ್ಗೆ ಬ್ಯಾಡ್ ಪ್ರೋಟೀನ್ ಅಬ್ಸರ್ವೇಷನ್ ಅವಾಯ್ಡ್ ಆಗಿರೋದ್ರಿಂದ ಗಟ್ಟಲ್ಲಿ ಹಂಗಾಗ್ತಿದೆ. ಅದು ನಿಮ್ಗೆ ಮತ್ತೆ ವಾಪಸ್ ಬರುತ್ತೆ. ಏರ್ಸ್ ಎಲ್ಲ ಇನ್ನೂ ತಿಕ್ಕಾಗುತ್ತೆ. ಸರಿ ಸರ್, ಏನು ಅದೇ ಹುಡುಗರ್ಬಿಟ್ಟು ಅದೇನೇ ಕಂಟಿನ್ಯೂ ಮಾಡಿ. ಸೇಮ್ ಅದೇನೆ, ಇನ್ನು 6 ತಿಂಗಳು 1 ವರ್ಷ ಅದೇ ಥರನೇ ಮಾಡಿ. ಪೇನ್ಗಳೆಲ್ಲ ತಲೆ ಕೆಡಿಸ್ತೀವಿ. ಪೇನ್ ಟುಡೇ ಇರ್ತಕ್ಕೆ ಡಯಟು ಮೆಡಿಸನ್ಸ್ ಕರೆಕ್ಟಾಗಿ ಇದು ಮಾಡಿ 2 ಮಂತ್ಸ್ ಆದ್ಮೇಲೆ ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್.